ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಮೇಡಮ್ ಹಿಂಗೆ ನೋಡ್ತಿದ್ದೀರಾ? ನಿಂಗೆ ಫೈಟ್ ಮಾಡಕ್ ಬರುತ್ತಾ ಸುಬ್ಬು? ಏನು ಮೇಡಮ್ ಹಿಂಗೆ ಕೇಳ್ತಾ ಇದ್ದೀರಾ? ಮಿಡಲ್ ಕ್ಲಾಸ್ ಹುಡುಗರು ನಾವು, ಹುಟ್ಟಿದಾಗಿಂದನೂ ಕಷ್ಟದ ಜೊತೆಗೆ ಜೀವನದ ಜೊತೆಗೆ ಫೈಟ್ ಮಾಡ್ಕೊಂಡೇ ಬಂದವರು. ಆ ಫೈಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸುಬ್ಬು. ಈ ಮೂವಿಯಲ್ಲೆಲ್ಲ ಹೀರೋ ವಿಲನ್ ಜೊತೆ ಫೈಟ್ ಮಾಡ್ತಾರೆ ನೋಡು, ಆ ಫೈಟ್ ಬಗ್ಗೆ ಕೇಳ್ತಾ ಇದ್ದೀನಿ. ಅಷ್ಟಕ್ಕೂ ನೀನು ಆಕ್ಷನ್ ಹೀರೋ ಅಲ್ಲ, ಫ್ಯಾಮಿಲಿ, ಇಮೋಷನ್, ಸೆಂಟಿಮೆಂಟ್ ಈ ಹೀರೋ ನೀನು. ಆದ್ರೂ ಕೆಲವೊಂದ್ಸಲ ಈ ಚಾಕ್ಲೇಟ್ ಹೀರೋಗಳು ಇರ್ತಾರಲ್ಲ, ಅವರು ವಿಲನ್ಗಳಿಗೆ ಬಿಸ್ಕೆಟ್ ತಿನ್ಸಿದ್ದು ಉಂಟು, ಅದಕ್ಕೆ ಕೇಳ್ತಾ ಇದ್ದೀನಿ. ಅಯ್ಯೋ ಮೇಡಮ್, ಚಾಕ್ಲೇಟು ಇಲ್ಲ, ಬಿಸ್ಕೆಟು ಇಲ್ಲ, ನೀವು ಸುಮ್ಮನಿರಿ ಮೇಡಮ್. ನೀವು ಯಾವ್ದಾವುದೋ ಸಿನಿಮಾಗಳು ನೋಡ್ಕೊಂಬಂದು ನನ್ನ ಆ ಥರ ಇಮ್ಯಾಜಿನ್ ಮಾಡ್ಕೊಬೇಡಿ. ನೀವು ಸುಮ್ಮನೆ ಮಲ್ಕೊಳ್ಳಿ ಮೇಡಮ್. ಹೌದು, ಏನಕ್ಕೆ ಕೇಳ್ತಿದ್ದೀರಾ ಇದು ನನಗೆ? ಏನಿಲ್ಲ, ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಾ ಇದೆ, ಅದಕ್ಕೆ ಕೇಳಿದೆ ಅಷ್ಟೇ. ಮಲಗುವಾಗ ಏನೇನೋ ಯೋಚನೆ ಮಾಡಬಾರ್ದು ಮೇಡಮ್, ನೆಮ್ಮದಿಯಾಗಿ ಮಲ್ಕೋಬೇಕು. ಮಲ್ಕೊಳ್ಳಿ. ಅಲ್ಲ ಸುಬ್ಬು, ನೋಡು, ಹನುಮಂತ ರಾಮನ್ ಮುಂದೆ ನನ್ಗೇನೋ ಗೊತ್ತಿಲ್ಲ, ನಾನು ಇನ್ನೂ ಮಗು ಅನ್ನೋ ಹಾಗೆ ಕೈ ಕಟ್ಕೊಂಡು ರಾಮ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡಿರ್ತೇನೆ. ಅದೇ ಹನುಮಂತ ಲಂಕೆಗೆ ಹೋದಾಗ ಇಡೀ ರಾಕ್ಷಸರನ್ನ ಹೆಡೆಮುರಿ ಕಟ್ಟಿ ಇಡೀ ಲಂಕೆಗೆ ಬೆಂಕಿ ಹಚ್ತಾನೆ. ಈಗ ಈ ಹನುಮಂತನ್ನ ಸಾಫ್ಟ್ ಅಂತ ಅನ್ಕೋಬೇಕು ಅಥವಾ ಸ್ಟ್ರಾಂಗ್ ಅಂತ ಅನ್ಕೋಬೇಕು? ಜೈ ಆಂಜನೇಯ. ಮೇಡಮ್, ಹನುಮಂತನ್ನ ನಾವು ಹೇಗೆ ಅನ್ಕೊಂತೀವೋ ಹಾಗೆ. ಈಗ ಭಕ್ತಿ ಇದೆ ಅನ್ಕೊಂಡ್ರೆ ಭಕ್ತಿ, ಶಕ್ತಿ ಇದೆ ಅನ್ಕೊಂಡ್ರೆ ಶಕ್ತಿ. ಸದ್ಯಕ್ಕೆ ಹನುಮಂತನ ಧ್ಯಾನ ಮಾಡಿಕೊಂಡು ಕಾಪಾಡಪ್ಪ ಅಂತ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಸುಬ್ಬು ಇದ್ಕಿದ ಹಾಗೆ ಆಕ್ಷನ್ ಹೀರೋ ಆಗ್ಬಿಟ್ನಾ? ಸುಬ್ಬುನೇ ಆ ಮದನ್ಗೆ ಹೊಡೆದಿರ್ಬೋದಾ? ಇಲ್ಲ ಇಲ್ಲ, ಮದನ್ ಬಗ್ಗೆ ಇವನಿಗೆ ಹೇಳಿದ್ರೆ ದೇವ್ರು ನೋಡ್ಕೋತಾನೆ, ಪಾಪ ಪುಣ್ಯ ಲೆಕ್ಕಾಚಾರ ಅದು ಇದು ಅಂತಿದ್ದ. ಅಂಥದ್ರಲ್ಲಿ ಇವನು ಹೊಡೆದಿರೋಕ್ಕೆ ಸಾಧ್ಯನಾ? ಇಲ್ಲ, ಚಾನ್ಸೇ ಇಲ್ಲ. ಸುಬ್ಬು, ಮೇಡಮ್ ಏನಿಲ್ಲ, ಏನ್ ಮಾಡ್ತಾ ಇದೀಯಾ? ನಾನು ಟವಲು ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಹೋಗಿತಾ ಇದ್ದೆ. ಏನು ಒಂದೇ ಒಂದು ಟವಲ್ ವಾಶ್ ಮಾಡ್ತಾ ಇದೀಯಾ? ನೀನ್ ಎಲ್ಲ ಬಟ್ಟೆನೂ ನಾನು ವಾಶ್ ಮಾಡಿ ಮಡ್ಚಿಟ್ಟಿದ್ದೀನಲ್ಲ. ಇದೊಂದು ಮಾತ್ರ ಕೆಳಗೆ ಬಿದ್ದು ಗಲೀಜಾಗ್ಬಿಟ್ಟಿತ್ತು ಮೇಡಮ್, ಮಣ್ಣಾಗ್ಬಿಟ್ಟಿತ್ತು, ಅದಕ್ಕೆ ಒಗ್ದು ಒಣಕ್ಕೆ ಹಾಕ್ತಾ ಇದ್ದೆ. ನಿಜ ಹೇಳು ಸುಬ್ಬು, ಯಾಕೆ ಒಂದೇ ಒಂದು ಟವಲ್ನ ವಾಶ್ ಮಾಡ್ತಿದ್ಯಾ ನೀನು? ಎಲ್ಲಿ ಏನಾಗಿದೆ ತೋರಿಸು ನೋಡಿ. ಅಯ್ಯೋ, ಮತ್ತೆ ನೀರಾಗೋಯ್ತು. ಒಂದು ನಿಮಿಷ ನೋಡಿ, ಗಲೀಜಾಗಿತ್ತು, ಈಗ ನೀಟಾಗ್ಬಿಟ್ಟಿದೆ. ನಮ್ಮದೇ ಇಲ್ವಲ್ಲ ಮೇಡಮ್? ಮೇಡಮ್, ಮಳೆ ಬಂದರೆ ಒಂಚೂರು ನನಗೆ ಹೇಳ್ತೀರಾ? ನಾನು ಬಂದು ಟವಲ್ ಎತ್ಕೊಂಡು ಹೋಗ್ಬಿಡ್ತೀನಿ. ಹಾಂ, ಓಹೋ, ಇದು ತಮ್ಮ ಕೆಲಸನಾ? ಅದೇ ಅನ್ಕೊಂಡೆ. ದೇವ್ರು ಕರ್ಮಗಳನ್ನ ನೋಡ್ಕೋತಾನೆ, ಶಾಪ ಕೊಡ್ತಾನೆ ಅಂತ ಹೇಳ್ದಾಗ್ಲೇ ನನಗೆ ಅರ್ಥ ಆಗ್ಬೇಕಾಗಿತ್ತು. ಆ ದೇವ್ರು ಬೇರೆ ಯಾರು ಅಲ್ಲ, ನನ್ನ ಮನೆ ದೇವ್ರು ಅಂತ. ಆದ್ರೂ ನಂಗೆ ಅನುಮಾನ ಇತ್ತು, ನೀನೇ ಆ ಮದನ್ನ ಸರಿಯಾಗಿ ತತ್ತಿರ್ತೀಯ ಅಂತ. ಆಹಾ, ಈಗ ಸಮಾಧಾನ ಆಯ್ತು. ಸಮಾಧಾನ ಅಷ್ಟೇ ಅಲ್ಲ, ಸಂತೋಷ ಆಯ್ತು. ನನ್ನ ತಂಟೆಗೆ ಯಾರಾದರೂ ಬಂದರೆ ನನ್ನ ಹುಡುಗ ಸುಮ್ಮನೆ ಬಿಡಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ನನ್ನ ಹುಡುಗ ಎಷ್ಟು ಕೂಲ್ ಆಗಿರ್ತಾನೋ ಅಷ್ಟೇ ವೈಲೆಂಟು ಕೂಡ. ನನ್ನ ಹುಡುಗನ ಬುದ್ಧಿ ಮಾತ್ರ ಚುರುಕಲ್ಲ,
ಅವನಿಗೆ ಶಕ್ತಿ, ಜವಾಬ್ದಾರಿ, ಧೈರ್ಯ ಎಲ್ಲನೂ ಇದೆ. ಆದರೆ ಸಂಸಾರ ಅನ್ನೋ ಭಾರ ಹೊತ್ಕೊಂಡಿರೋ ನನ್ನ ಸುಬ್ಬು ಅದ್ಯಾವುದನ್ನು ತೋರಿಸ್ಕೊಳ್ದೆ ಅಮಾಯಕಂತರ ಇರ್ತಾನೆ. ಕಳ್ಳ. ನನಗೆ ಗೊತ್ತು ಸುಬ್ಬು, ನಿನ್ ಥರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ತಮಗಿರೋ ಜವಾಬ್ದಾರಿಗೋಸ್ಕರ ಮನ್ಸಲ್ಲಿರೋ ಕೋಪನ, ತೋಳಲಿರೋ ಶಕ್ತಿನ ಕಟ್ಟಿಟ್ಟು ಬದುಕ್ತಾ ಇರ್ತಾರೆ. ಆದ್ರೆ ಸಮಯ ಬಂದಾಗ ನಿನ್ ಥರ ಸಿಡ್ದು ಹೇಳ್ತಾರೆ. ಶ್ರೀವಲಿ, ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕು. ಓಕೆ? ಶ್ರಾವಣಿ, 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 ಶ್ರಾವಣಿ. ಹೇಳು ವಿಜಯಾಂಬಿಕಾ, ಏನ್ ವಿಷಯ? ಓ, ಈ ಪೊಗ್ರು ಇನ್ನೂ ಎಷ್ಟು ದಿನ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಜಗಳ ಮಾಡೋ ತಾಳ್ಮೆ ನನಗಿಲ್ಲ ಈಗ. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆ ನನಗೂ ಇಲ್ಲ, ಆದ್ರೂ ಬಂದಿದ್ದೀನಿ. ಹೇಳು, ಏನ್ ವಿಷಯ? ನೋಡು, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ನಿನ್ನ ಹತ್ರ ಮಾತಾಡ್ಬೇಕು. ಸ್ವಲ್ಪ ಹೊರಗಡೆ ಬಾ ಅಷ್ಟೇ. ಏನೋ ನಿನ್ನನ್ನು ನಂಬ್ಕೊಂಡು ನಿನ್ನ ಮಾತು ಕೇಳ್ಕೊಂಡು ನಾನು ಹೊರಗಡೆ ಬರ್ಬೇಕಾ? ಯಾಕೆ ನನ್ನನ್ನು ಹುಚ್ಚಿ ಅಂತ ಹೇಳಿ ಎಲ್ಲಾದ್ರೂ ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಶ್ರಾವಣಿ, ನಿನ್ನ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನೀನ್ ಸೇರ್ ಅಂದ್ರೆ ನಾನು ಸವಾಸೆ. ಇಷ್ಟೊತ್ತಿಗಾಗ್ಲೇ ನಿನಗದು ಗೊತ್ತಾಗಿರ್ಬೇಕಲ್ವಾ? ಬಿಟ್ಟು ಹಿಡಿಯೋದು ಅನ್ನೋ ಮಾತು ಗೊತ್ತಾ ವಿಜಯಾಂಬಿಕಾ ನಿನಗೆ? ನಾನು ಇವತ್ತು ನಿನ್ನ ಬಿಡ್ತಿದ್ದೀನಿ ಅಂದ್ರೆ ಮುಂದ್ ಒಂದಿನ ಸರಿಯಾಗಿ ಹಿಡಿತೀನಿ ಅಂತ ಅರ್ಥ. ಓ ಸಾರಿ, ಹಿಡಿತೀನಿ ಅಂದ್ರೆ ತಪ್ಪಾಗುತ್ತೆ. ಸರಿಯಾಗಿ ಹೊಡಿತೀನಿ ಅಂತ ಅರ್ಥ. ಸರಿ, ಅದನ್ನೂ ನೋಡೇ ಬಿಡೋಣ. ಈ ವಿಜಯಾಂಬಿಕಾ ಏನ್ ಪ್ಲಾನ್ ಮಾಡ್ತಾಳಂತ ನನಗಿನ್ನೂ ಗೊತ್ತಿಲ್ಲ. ಆದ್ರೆ ಈಗ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿರೋ ವಿಷಯ ನಿನಗೂ ಸುಬ್ಬುಗೂ ಸಂಬಂಧಪಟ್ಟ ವಿಷಯ. ಲೊಕೇಶನ್ ಕಳಿಸ್ತೀನಿ, ಸುಮ್ಮನೆ ಅಲ್ಲಿಗೆ ಬಾ. ಬರ್ಲಿಲ್ಲ ಅಂದ್ರೆ ನಿನಗೆ ನಷ್ಟ. ಬಂದ್ಬಿಡು. ನೀನು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ಲಿಲ್ಲ ಅಂದ್ರೆ ಆಗ ಅನಾಹುತಕ್ಕೆಲ್ಲ ನೀನೇ ಕಾರಣ ಆಗ್ತೀಯ. ಬರ್ಲಾ? ನನಗೂ ಸುಬ್ಬುಗೂ ಸಂಬಂಧಪಟ್ಟಿರೋ ವಿಷಯನ ಅಂಥದ್ದು ಏನಿರ್ಬೋದು? ಹೋಗ್ಲಾ ಬೇಡವಾ? ಇರಲಿ, ಇವಳಿಗೆ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಏನು ಅಂತ ಕೇಳ್ಕೊಂಡೇ ಬರ್ತೇನೆ. ಅಲ್ಲಿ ನನ್ನ ವಿಷಯ ಬಯಲಾಗುತ್ತೋ ಅಥವಾ ಇವಳ ವಿಷಯ ಬಯಲಾಗುತ್ತೋ ನೋಡೇ ಬಿಡೋಣ.